ಅದೇಗೋ ಅದಂತೂ ಸಕ್ಸಸ್ ಆಯಿತು. ಅದರ ಬಳಿಕ ನಡೆದಂತಹ ಹಲವು ಬೆಲೆ ಏರಿಕೆ ಪ್ರತಿಭಟನೆಗಳಾಗಿರ್ಬೋದು, ಹಲವು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದಂತಹ ಪ್ರತಿಭಟನೆಗಳಿಗೆ BJP ಸರಿಯಾಗಿ ಆಹ್ವಾನಿಸಲಿಲ್ಲ, ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂಥ ಒಂದು ಅಪವಾದ ಮತ್ತು ಆಕ್ಷೇಪ JDS ನಾಯಕರದ್ದು ಇದ್ದೇ ಇದೆ. ಈ ನಡುವೆ ಮೊನ್ನೆ ಯಡಿಯೂರಪ್ಪ ಅವರು ಯಶವಂತಪುರಕ್ಕೆ ಏಕಾಏಕಿ ಹೋಗಿ ರುದ್ರೇಶ್ ಅವರ ಹೆಸರು ಘೋಷಣೆ ಮಾಡಿದ್ದು ಭಾಳಷ್ಟು ನಾಯಕರುಗಳ ಅಸಮಾಧಾನಕ್ಕೂ ಕೂಡ ಕಾರಣವಾಯಿತು. ಯಾವಾಗ ಯಡಿಯೂರಪ್ಪ ಅವರ ಹೇಳಿಕೆ ಮಾಧ್ಯಮಗಳಲ್ಲಿ ಬಂತು, JDS ನಾಯಕರುಗಳ ಕಿವಿಗೆ ಬಿತ್ತು, ನೇರವಾಗಿ ಪದ್ಮನಾಭನಗರ ನಿವಾಸ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ JP ನಗರದಲ್ಲಿರುವಂತಹ ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ಕೊಟ್ಟು ಏನು ನಡೀತಿದೆ ರಾಜ್ಯದಲ್ಲಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಹಾಗಾದರೆ 2028ಕ್ಕೆ ಮೈತ್ರಿ ಇರುತ್ತಾ? ಯಶವಂತಪುರದಲ್ಲಿ ನಮ್ಮದೇನು ಕಾಣಿಕೆ ಇಲ್ವಾ? ನಾವು ಪ್ರತಿ ಬಾರಿಯೂ ಕೂಡ ಅಲ್ಲಿ ಬಿಗ್ ಫೈಟ್ ಕೊಟ್ಟಿದ್ದೀವಿ, ಈಗ ಯಾಕೆ ಈ ರೀತಿ ಅನೌನ್ಸ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಅವರ ಮುಂದೆ ಇಟ್ಟಿದ್ದಾರೆ. ಆಗ JDS ನಾಯಕರು ಹೇಳಿರುವಂಥದ್ದು, ಸದ್ಯಕ್ಕೆ ಅಂಥ ಬೆಳವಣಿಗೆ ಯಾವುದೂ ಇಲ್ಲ, ರಾಜ್ಯ BJPಯ ಯಾವ ನಾಯಕರು ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂತಹ ಫೈನಲ್ ಮಾಡುವಂಥ ಅಧಿಕಾರ ಇಲ್ಲ, ಎಲ್ಲವೂ ಕೂಡ BJP ವರಿಷ್ಠ ಮಾಡ್ತಾರೆ. ಹೀಗಾಗಿ ಯಡಿಯೂರಪ್ಪ ಅವರ ಮಾತಿಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಕುಮಾರಸ್ವಾಮಿ ಅವರು ನಾಯಕರುಗಳನ್ನು ಸಮಾಧಾನ ಮಾಡಿ ಕಳಿಸಿದ್ರಂತೆ. ಹೀಗಾಗಿ ರಾಜ್ಯ JDS ಅಲ್ಲಿ ಚರ್ಚೆ ಆಗ್ತಿರೋದೇನು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ದೆಹಲಿಯಲ್ಲಿರುವಂತಹ ನಾಯಕರೇ ಎಲ್ಲವನ್ನೂ ಕೂಡ ಮಾಡಿದ್ದೇ ಆದರೆ ಮೈತ್ರಿ ಮುಂದುವರಿಯುತ್ತೆ. ಒಂದು ವೇಳೆ ರಾಜ್ಯ BJP ನಾಯಕರು ಕೊಟ್ಟಂತಹ ಸಲಹೆ ಮಾಹಿತಿಯಂತೆ ಮಾಡಿದ್ದೆ ಆದರೆ 2028ಕ್ಕೆ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಇರೋದಿಲ್ಲ. ಹೀಗಾಗಿ ನಾವು ಎರಡೆರಡು ಆಪ್ಷನ್ ಇಟ್ಕೊಂಡು ಕೆಲಸ ಮಾಡಬೇಕು. ಒಂದು, ಮೈತ್ರಿ ಇದ್ದರೆ ಹೇಗೆಲ್ಲ ಮಾಡಬೇಕು, ಯಾವ್ಯಾವ ಕ್ಷೇತ್ರಗಳನ್ನು ಪಡಿಬೇಕು, ಹೇಗೆ ಗೆಲ್ಲಬೇಕು ಅನ್ನುವಂಥದ್ದು. ಒಂದು ವೇಳೆ ಮೈತ್ರಿ ಇಲ್ಲದೇ ಇದ್ದರೆ ನಾವು ಸ್ವತಂತ್ರವಾಗಿ 224 ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನು ಹಾಕಬೇಕು, ಯಾವ ರೀತಿಯಾಗಿ ನಾವು ನಿರ್ಣಾಯಕ ಪಕ್ಷ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳು JDS ಪಕ್ಷದಲ್ಲಿ ಶುರುವಾಗಿದ್ದಾವೆ. ಒಟ್ಟಾರೆ ಯಶವಂತಪುರದಲ್ಲಿ ರಾಜಾಹುಲಿ ಕೊಟ್ಟಂತಹ ಆ ಒಂದು ಹೇಳಿಕೆ ಸಹಜವಾಗಿ ದಳಪತಿಗಳನ್ನು ಕೆರಳಿಸಿದೆ. ಯಡಿಯೂರಪ್ಪ ಅವರು ದೆಹಲಿಯ ನಾಯಕರುಗಳ ಮಾತಿಗೆ ಮನ್ನಣೆ ಕೊಡ್ತಿಲ್ಲ, ದೆಹಲಿಯ ನಾಯಕರುಗಳ ಹೇಳಿಕೆಯಂತೆ ನಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ದಳಪತಿಗಳು ತಮ್ಮ ಕಾರ್ಯಕರ್ತರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಇದೇ ರೀತಿಯಾಗಿ ರಾಜ್ಯ BJP ನಾಯಕರ ಧೋರಣೆ ಮುಂದುವರೆದಿದ್ದೆ ಆದರೆ ನಾವು ಮೈತ್ರಿಯನ್ನೇ ಖತಮ್ ಮಾಡಿಕೊಂಡು ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ ಅನ್ನುವಂಥ ಒಂದು ಚರ್ಚೆ ರಾಜ್ಯ JDS ಅಲ್ಲಿ ಆಗ್ತಾ ಇದೆ. ಯಾಕಂತೇಳಿದ್ರೆ 2024ರಿಂದ ಆರಂಭ ಆದಂತಹ ಮೈತ್ರಿಯಲ್ಲಿ ಹಲವು ವಿಚಾರಗಳಿಗೆ JDS ಹೊಂದಾಣಿಕೆ ಮಾಡ್ಕೊಂಡು ಹೋಗಿದೆಯಂತೆ. ಆದರೆ BJP ಅವರು ಬೇಕಂತಲೇ ಅವ್ರಿಗೆ ಯಾವಾಗ ಬೇಕೋ ಆವಾಗ ನಮ್ಮನ್ನು ಬಳಸ್ಕೊಳ್ತಾರೆ, ಯಾವಾಗ ಬೇಡದೇ ಇರುವಂತಹ ಸಂದರ್ಭದಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ನಮ್ಮ ವಿರುದ್ಧ ನಮ್ಮ ಪಕ್ಷದ ವಿರುದ್ಧ ಮಾತಾಡ್ತಾರೆ, ನಮ್ಮನ್ನು ಕಾಲೆಳಿತಾರೆ ಅನ್ನುವಂಥ ಒಂದು ಅಸಮಾಧಾನ JDSನ ಕೆಲ ನಾಯಕರಿಗೆ ಇದ್ದೇ ಇದೆ. ಇದಕ್ಕೆ ಸಾಥ್ ಕೊಡುವಂಥ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ಬೇರೆ ಬೇರೆ ನಾಯಕರು ಕೂಡ ಮಾತನಾಡ್ತಿರೋದ್ರಿಂದ ಸಹಜವಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮೈತ್ರಿ ಅದಾಗಲಿಲ್ಲ ಅಂತೇಳಿದ್ರೆ ನಾವು ಮೈತ್ರಿ ಖತಮ್ ಮಾಡಿಕೊಂಡು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ JDS ನಾಯಕರು ಬಂದಿದ್ದಾರಂತೆ.